ವೆಲ್ಕಮ್ ಟು ಅವರ್ ಚಾನೆಲ್. ನಿಮ್ಮದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದೆಯಾ? ಹಾಗಿದ್ರೆ ಈ SBI ಓಪನಿಂಗ್ಸ್ ಅಪ್ಡೇಟ್ ನಿಮಗೆ ಇಂಪಾರ್ಟೆಂಟ್ ಆಗಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಜೂನಿಯರ್ ಅಸೋಸಿಯೇಟ್ 2026 ಓಪನಿಂಗ್ಸ್ಗೆ ಅಪ್ಲಿಕೇಶನ್ ಓಪನ್ ಆಗಿವೆ. ಒಟ್ಟು 7,680 ರೆಗ್ಯುಲರ್ ವೇಕೆನ್ಸೀಸ್ ಇದ್ದು ಕರ್ನಾಟಕದಲ್ಲೇ 760 ವೇಕೆನ್ಸೀಸ್ ಇವೆ. ಈ ಜಾಬ್ಗೆ ಯಾರು ಅಪ್ಲೈ ಮಾಡಬಹುದು, ಏಜ್ ಲಿಮಿಟ್ ಏನು, ಎಕ್ಸಾಮ್ ಹೇಗಿರುತ್ತದೆ, ಸ್ಯಾಲ್ರಿ ಎಷ್ಟು ಮತ್ತು ಅಪ್ಲಿಕೇಶನ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ವೇಕೆನ್ಸೀಸ್ ಬಗ್ಗೆ ನೋಡೋಣ. ಈ ಓಪನಿಂಗ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಜೂನಿಯರ್ ಅಸೋಸಿಯೇಟ್ ಅಂದರೆ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಪೋಸ್ಟ್ಗೆ ನಡೆಯುತ್ತದೆ. ಈ ಓಪನಿಂಗ್ಸ್ನಲ್ಲಿ ಒಟ್ಟು 7,680 ರೆಗ್ಯುಲರ್ ವೇಕೆನ್ಸೀಸ್ ಇವೆ. ಕರ್ನಾಟಕಕ್ಕೆ 760 ರೆಗ್ಯುಲರ್ ವೇಕೆನ್ಸೀಸ್ ಇವೆ. ಒಬ್ಬ ಕ್ಯಾಂಡಿಡೇಟ್ ಒಂದು ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿನ ವೇಕೆನ್ಸಿಗೆ ಮಾತ್ರ ಅಪ್ಲೈ ಮಾಡಬಹುದು. ಕರ್ನಾಟಕಕ್ಕೆ ಅಪ್ಲೈ ಮಾಡುವವರು ಲೋಕಲ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಆಯ್ಕೆ ಮಾಡಬೇಕು. ಇನ್ನು ಇಂಪಾರ್ಟೆಂಟ್ ಡೇಟ್ಸ್. ಆನ್ಲೈನ್ ಅಪ್ಲಿಕೇಶನ್ ಆಗಸ್ಟ್ 11, 2026 ಆರಂಭವಾಗಿವೆ ಮತ್ತು ಸಬ್ಮಿಟ್ ಮಾಡಲು ಕೊನೆಯ ದಿನಾಂಕವೆಂದು 31 ಆಗಸ್ಟ್ 2026 ಹಾಗೂ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್ 2026 ನಡೆಯುವ ಸಾಧ್ಯತೆ ಇದೆ ಮತ್ತು ಮೇನ್ ಎಕ್ಸಾಮಿನೇಷನ್ ನವೆಂಬರ್ 2026 ನಡೆಯುವ ಟೆಂಟೇಟಿವ್ ಸ್ಕೆಡ್ಯೂಲ್ ಇದೆ. ಹಾಗೆ ಎಲಿಜಿಬಿಲಿಟಿಗೆ ಬಂದರೆ ಈ ಜಾಬ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡುವುದಾದರೆ ರೆಕಾಗ್ನೈಸ್ಡ್ ಯೂನಿವರ್ಸಿಟಿನಲ್ಲಿ ಯಾವುದೇ ಡಿಸಿಪ್ಲಿನ್ನಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರಬೇಕು. ಅಂದರೆ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಬೇರೆ ಡಿಗ್ರಿ ಬ್ಯಾಕ್ಗ್ರೌಂಡ್ ಇರುವವರು ಅಪ್ಲೈ ಮಾಡಬಹುದು. ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ನಲ್ಲಿ ಇರುವ ಕ್ಯಾಂಡಿಡೇಟ್ಸ್ ಕೂಡ ಪ್ರೊವಿಷನಲ್ ಬೇಸಿಸ್ನಲ್ಲಿ ಅಪ್ಲೈ ಮಾಡಬಹುದು. ಆದರೆ ಸೆಲೆಕ್ಷನ್ ಆದ ನಂತರ ಗ್ರ್ಯಾಜುಯೇಷನ್ ಪಾಸ್ ಆಗಿರುವ ಪ್ರೂಫನ್ನು ಡಿಸೆಂಬರ್ 31, 2026 ಪ್ರೊಡ್ಯೂಸ್ ಮಾಡಬೇಕು. ಹಾಗಾಗಿ ಈಗ ಫೈನಲ್ ಇಯರ್ನಲ್ಲಿ ಇರುವವರು ಕೂಡ ನೋಟಿಫಿಕೇಶನ್ನ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದರೆ ಅಪ್ಲೈ ಮಾಡಬಹುದು. ಹಾಗೆ ಏಜ್ ಲಿಮಿಟ್ ಬಗ್ಗೆ ನೋಡುವುದಾದರೆ ಏಪ್ರಿಲ್ 1, 2026 ಕ್ಯಾಂಡಿಡೇಟ್ ಮಿನಿಮಮ್ 20 ಇಯರ್ಸ್ ಮತ್ತು ಮ್ಯಾಕ್ಸಿಮಮ್ 28 ಇಯರ್ಸ್ ಇರಬೇಕು. ಅಂದರೆ ಕ್ಯಾಂಡಿಡೇಟ್ ಏಪ್ರಿಲ್ 2, 1998 ಮೊದಲು ಬಾರ್ನ್ ಆಗಿರಬಾರದು ಮತ್ತು ಏಪ್ರಿಲ್ 1, 2006 ನಂತರ ಬಾರ್ನ್ ಆಗಿರಬಾರದು. ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. OBCಗೆ 3 ಇಯರ್ಸ್ ಮತ್ತು SC/STಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. PWBD ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಬಲ್ ರೂಲ್ಸ್ ಪ್ರಕಾರ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಹಳ ಇಂಪಾರ್ಟೆಂಟ್. ಇಲ್ಲಿ 2 ಮೇನ್ ಎಕ್ಸಾಮ್ಸ್ಗಳಿರುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತು ಮೇನ್ ಎಕ್ಸಾಮಿನೇಷನ್. ಮೊದಲಿಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಇದು 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ಮತ್ತು ಡ್ಯೂರೇಷನ್ 1 ಅವರ್. ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ 30 ಕ್ವಶನ್ಸ್, ನ್ಯೂಮರಿಕಲ್ ಎಬಿಲಿಟಿಗೆ 35 ಕ್ವಶನ್ಸ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿಗೆ 35 ಕ್ವಶನ್ಸ್ ಇರುತ್ತದೆ. ರಾಂಗ್ ಆನ್ಸರ್ಗೆ 1/4 ಮಾರ್ಕ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಿದ ನಂತರ ಮೇನ್ ಎಕ್ಸಾಮಿನೇಷನ್ ಹೋಗಬೇಕು. ಮೇನ್ ಎಕ್ಸಾಮಿನೇಷನ್ ಒಟ್ಟು 190 ಕ್ವಶನ್ಸ್, 200 ಮಾರ್ಕ್ಸ್ ಮತ್ತು ಡ್ಯೂರೇಷನ್ 2 hours 40 minutes. ಇದರಲ್ಲಿ ಜನರಲ್ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ 50 ಕ್ವಶನ್ಸ್, ಜನರಲ್ ಇಂಗ್ಲಿಷ್ 40 ಕ್ವಶನ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 ಕ್ವಶನ್ಸ್ ಹಾಗೂ ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ 50 ಕ್ವಶನ್ಸ್ ಇರುತ್ತದೆ. ಮೇನ್ ಎಕ್ಸಾಮಿನಲ್ಲಿಯೂ ರಾಂಗ್ ಆನ್ಸರ್ಗೆ 1/4 ನೆಗೆಟಿವ್ ಮಾರ್ಕಿಂಗ್ ಇದೆ. ಸೆಲೆಕ್ಷನ್ನಲ್ಲಿ ಫೈನಲ್ ಮೆರಿಟ್ಗೆ ಮೇನ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕನ್ಸಿಡರ್ ಮಾಡಲಾಗುತ್ತದೆ. ಪ್ರಿಲಿಮಿನರಿ ಮಾರ್ಕ್ಸ್ ಫೈನಲ್ ಮೆರಿಟ್ಗೆ ಆ್ಯಡ್ ಆಗುವುದಿಲ್ಲ. ಇನ್ನು ಸ್ಯಾಲ್ರಿ ಬಗ್ಗೆ ನೋಡೋಣ. SBI ನೋಟಿಫಿಕೇಶನ್ ಪ್ರಕಾರ ಸ್ಟಾರ್ಟಿಂಗ್ ಬೇಸಿಕ್ ಬೈ 26,730, ಪೇ ಸ್ಕೇಲ್ 24,050ರಿಂದ 64,480 ಇದೆ. ನೋಟಿಫಿಕೇಶನಲ್ಲಿ ಮುಂಬೈ ಮೆಟ್ರೋಗೆ ಕರೆಂಟ್ ಅಲವೆನ್ಸಸ್ ಸೇರಿಸಿ ಸ್ಟಾರ್ಟಿಂಗ್ ಎಮೋಲ್ಯುಮೆಂಟ್ಸ್ ಸುಮಾರು 46,000 ಪರ್ ಮಂತ್ ಎಂದು ಎಕ್ಸಾಂಪಲ್ ನೀಡಲಾಗಿದೆ. ಆದರೆ ಇದು ಎಲ್ಲ ಲೊಕೇಶನ್ಗೂ ಫಿಕ್ಸ್ಡ್ 46,000 ಅಂತ ಅರ್ಥವಲ್ಲ. ಪೋಸ್ಟಿಂಗ್ ಲೊಕೇಶನ್ ಪ್ರಕಾರ ಅಲವೆನ್ಸಸ್ ಬದಲಾಗಬಹುದು. ಹಾಗೆ ಅಪ್ಲಿಕೇಶನ್ ಫೀ ನೋಡಿದರೆ ಜನರಲ್, OBC ಮತ್ತು EWS ಕ್ಯಾಂಡಿಡೇಟ್ಸ್ಗೆ 750 ಫೀ ಇದೆ. SC/ST
PWBD ಎಕ್ಸೆಸ್ ಮತ್ತು DXS ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಒಮ್ಮೆ ಫೀ ಪೇ ಮಾಡಿದ ನಂತರ ಅದು ರೀಫಂಡ್ ಆಗುವುದಿಲ್ಲ. ಆ್ಯಂಡ್ ನೆಕ್ಸ್ಟ್ ಲೋಕಲ್ ಲ್ಯಾಂಗ್ವೇಜ್ ಫಾರ್ ಕರ್ನಾಟಕ. ಆಪ್ಷನ್ ಲೋಕಲ್ ಲ್ಯಾಂಗ್ವೇಜ್ ಫಾರ್ ಕನ್ನಡ ಇರಲೇಬೇಕು. ಆ್ಯಂಡ್ ಲಾಸ್ಟ್ ಒನ್, ಹೌ ಟು ಅಪ್ಲೈ ಹೇಗೆ ಮಾಡೋದಂದರೆ ನೀವು ಡೈರೆಕ್ಟ್ ವೆಬ್ಸೈಟ್ಗೆ ಹೋದರೂ ಅಪ್ಲೈ ಮಾಡ್ಬೋದು. ಅಫಿಷಿಯಲ್ ಅಪ್ಲಿಕೇಶನ್ ಲಿಂಕನ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡುತ್ತೇನೆ. ಅಪ್ಲೈ ಮಾಡುವ ಮೊದಲು ಅಫಿಷಿಯಲ್ ನೋಟಿಫಿಕೇಶನ್ ನಿಮ್ಮ ಎಲಿಜಿಬಿಲಿಟಿ ಒನ್ಸ್ ಚೆಕ್ ಮಾಡಿಕೊಳ್ಳಿ. ಇಂಥ ಜೆನ್ಯೂನ್ ಗೌರ್ಮೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ಲಾಸ್ಟ್ ಡೇಟ್ ಟು ಅಪ್ಲೈ ಇಸ್ 31 August 2026.